ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಇನ್ನು ಯಾರೆಲ್ಲ ನನ್ನ ಐಬ್ರೋಸ್ ವೀಡಿಯೋಸ್ನ ನೋಡಿಲ್ಲ ಅವ್ರು ಹೋಗಿ ಐಬ್ರೋಸ್ ವೀಡಿಯೋಸ್ನ ನೋಡ್ಕೊಂಡು ಬನ್ನಿ. ಸೊ ಇವತ್ತಿನ ಡೇ ಬಂದು ಕ್ಲೀನಪ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಕ್ಲೀನಪ್ನ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಕ್ಲೀನಪ್ ಬಂದು ಒಂದು 15 to 20 ಮಿನಿಟ್ಸ್ ಅಥವಾ 20 to 30 ಮಿನಿಟ್ಸ್ ಆಗುತ್ತೆ. ಡಿಪೆಂಡ್ಸ್ ಆಫ್ ಫ್ರೆಶರ್ ಮಾಡೋರಾದರೆ ಸ್ವಲ್ಪ ಲೇಟ್ ಆಗುತ್ತೆ. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟಿಗೆ ಯಾವ ಪ್ರಾಡಕ್ಟ್ ತೊಗೊಂಡಿದ್ದಾರೆ ಅಂತ ತೋರಿಸ್ತೀನಿ. ವೆನಿಯಾ ಬ್ರ್ಯಾಂಡಿಂದ ಫೇಶಿಯಲ್ ಕಿಟ್ನ ತೊಗೊಂಡಿದ್ದೀನಿ. ಇದರಲ್ಲಿ ಕ್ಲೀನಪ್ನ ಕೂಡ ಮಾಡ್ಬೋದು. ಸೊ ಬನ್ನಿ ಇವಾಗ ಫಸ್ಟಿಗೆ ಕಾಜಲ್ ಮತ್ತು ಲಿಪ್ಸ್ಟಿಕ್ನ ಹಾಕ್ಕೊಂಡಿದ್ರೆ ಒಂದು ಕಾಟನ್ ತೊಗೊಂಡು ಅದರಲ್ಲಿ ಕ್ಲೆನ್ಸಿಂಗ್ ಮಿಲ್ಕ್ನ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ರಿಮೂವ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ಲೆನ್ಸಿಂಗ್ ಮಿಲ್ಕ್ನ ತೊಗೊಂಡು ಸೊ ಫೇಸ್ನ ನೀಟಾಗಿ ಕ್ಲೆನ್ಸ್ ಮಾಡ್ಕೊಳ್ಳೋಣ. ಸೊ ಕ್ಲೆನ್ಸ್ ಬಂದು ಒಂದು 2 ಇಂದ 3 ಮಿನಿಟ್ಸ್ ಆ ರೀತಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಹೆವಿಯಾಗಿ ಕ್ಲೆನ್ಸ್ನ ಮಾಡಿದರೆ ಸ್ಕಿನ್ ಬೇಗ ಜಾಸ್ತಿ ಡ್ರೈ ಆಗುತ್ತೆ. ಡ್ರೈ ಇರೋರಿಗೆ ಬೇಗನೆ ಡ್ರೈ ಆಗಿಬಿಡುತ್ತೆ. ಹಾಗಾಗಿ ತುಂಬ ಹೊತ್ತೇನು ಮಾಡೋದು ಬೇಡ. ಸೊ ಕ್ಲೆನ್ಸಿಂಗ್ನ ಮಾಡುವಾಗ ನಾವು ವಾಟರ್ನ ಲೈಟಾಗಿ ಡಿಪ್ ಮಾಡಿ ಕೂಡ ಮಾಡ್ಬೋದು. ಸೊ ಕ್ಲೆನ್ಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಆಯಿತು. ಸೊ ಕ್ಲೆನ್ಸ್ ಎಲ್ಲ ಮಾಡಿ ಆಯಿತು. ಅದನ್ನು ಕ್ಲೀನ್ ಮಾಡಿ ಇವಾಗ ನೆಕ್ಸ್ಟ್ ಸ್ಕ್ರಬ್. ಸೊ ಸ್ಕ್ರಬ್ ಮಾಡಬೇಕಾದ್ರೆ ಕೆಲವೊಂದು ಪ್ರಾಡಕ್ಟಲ್ಲಿ ಪಾರ್ಟಿಕಲ್ಸ್ ರಫ್ ಇರುತ್ತೆ. ಸೊ ಆಗುವಾಗ ನೀವು ತುಂಬ ಪ್ರೆಷರ್ ಎಲ್ಲ ಹಾಕಿ ಸ್ಕ್ರಬ್ನ ಮಾಡಬಾರ್ದು. ಕೆಲವೊಂದರಲ್ಲಿ ತುಂಬಾ ಮೇಲ್ಯೂಟ್ ಆಗಿರುತ್ತೆ. ಸೊ ಸ್ಕ್ರಬ್ ಮಾಡುವಾಗ ಏನಾದರೂ ನಿಮಗೆ ಸ್ವಲ್ಪ ಡ್ರೈ ಅನಿಸಿದ್ರೆ, ಸ್ಕಿನ್ ಟೈಟ್ ಫೀಲ್ ಆಗುತ್ತೆ ಅಂದರೆ ಕ್ಲೈಂಟಿಗೆ ಆ ಥರ ಫೀಲ್ ಆದರೆ ಅನ್ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ. ಸೊ ಹಾಗಾಗಿ ಏನು ಮಾಡಬೇಕು, ಸ್ವಲ್ಪ ವೆಟ್ ಅಂದರೆ ನೀರಲ್ಲಿ ಸ್ವಲ್ಪ ತೇವ ಮಾಡಿ ಇದು ಮಾಡಿ. ಸೊ ನೇಲ್ಸ್ ಎಲ್ಲ ಇರಬಾರ್ದು. ಕ್ಲೀನಪ್ ಮಾಡುವಾಗ ಮೇನ್ ನೇಲ್ ಪಾಲಿಷ್ ಮತ್ತು ಮೆಹಂದಿ ಮತ್ತು ನೇಲ್ಸ್ ಇದು 3 ಕೂಡ ಕೈಯಲ್ಲಿ ಇರಬಾರ್ದು. ಸೊ ನೋಡಿ, ನೀವು ಈ ರೀತಿ ಮಾಡುವಾಗ ಏನಾದರೂ ಟಚ್ ಆದರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ನೇಲ್ಸಿಂದ. ಹಾಗಾಗಿ ನೇಲ್ಸ್ ಇರಬಾರ್ದು. ಇದು ಜಾಸ್ತಿ ಸ್ಕ್ರಬ್ ಮೇನ್ ಮಾಡೋದು ಫೋರ್ಹೆಡ್, ನೋಸು, ಲಿಪ್ಸ್. ಯಾಕಂದರೆ ಇಲ್ಲಿ ಸ್ವಲ್ಪ ವೈಟ್ ಹೆಡ್ಸ್ ಇರುತ್ತೆ. ಸೊ ಹಾಗಾಗಿ ಆಲ್ಮೋಸ್ಟು ಕವರ್ ಆಗುತ್ತೆ ಅಂಥೇಳಿ ಮಾಡೋದು. ತಮ್ಮ ಫಿಂಗರಲ್ಲಿ ಮಾಡಿ, ತಮ್ಮ ಫಿಂಗರ್. ಹಾಂ ಹಾಗೆ ರೌಂಡ್ ಒಂದು ಈ ಕಡೆ ಒಂದು ತಮ್ಮ, ಈ ಕಡೆ ಒಂದು ತಮ್ಮಲ್ಲಿ ಮಾಡಬೇಕು. ಅವ್ರ ಬಾಯಿಗೆಲ್ಲ ತುಂಬ ಹೋಗಬಾರ್ದು ಪ್ರಾಡಕ್ಟ್ಸ್ ನೋಡ್ಕೊಂಡು ಮಾಡಿ. ಮತ್ತು ನೋಸ್ ಮೇಲೆ, ಅಪ್ಪರ್ ಲಿಪ್ಪಲ್ಲಿ, ಲೋವರ್ ಲಿಪ್ಪು, ಎರಡೂ ಕೈಯಲ್ಲಿ. ಸ್ಕ್ರಬ್ ಮಾಡುವಾಗ ಸ್ವಲ್ಪ ಹುಷಾರು. ಯಾಕಂದರೆ ಇದರಲ್ಲಿ ಪಾರ್ಟಿಕಲ್ಸ್ ತುಂಬ ರಫ್ ಇದೆ. ಇದರಲ್ಲಿ ರಫ್ ಇದೆಯಾ, ಸಾಫ್ಟ್ ಇದೆಯಾ? ರಫ್ ಇದೆ ಅಲ್ವಾ? ಇವಾಗ ನೀವು ತುಂಬ ರಫಾಗಿ ಪ್ರೆಷರ್ ಹಾಕಿ ಮಾಡಿದ್ರೆ ಪಾಮಲ್ ಮಾಡಿ. ಇವಾಗ ಪಾಮಲ್ ಮಾಡಿ. ಪಾಮಲ್ ಮಾಡಿ. ಸೊ ತುಂಬ ಪ್ರೆಷರ್ ಹಾಕಿ ಮಾಡಿದ್ರೆ ಏನಾಗುತ್ತೆ, ರಫ್ ಇರೋದ್ರಿಂದ ಇವಾಗ ನಾವು ಇದು ಕ್ಲೆನ್ಸ್ ಮಾಡಿರ್ತೀವಿ, ಸ್ಕ್ರಬ್ ಸ್ಟಾರ್ಟ್ ಮಾಡಿರ್ತೀವಿ, ಅವಾಗ ಏನಾಗುತ್ತೆ, ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಆದಂಗೆ ಆಗುತ್ತೆ. ಸೊ ಆವಾಗ ನಾವು ಅಗೇನ್ ತುಂಬ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಬರ್ನಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆ, ಸೊ ಹಾಗಾಗಿ ಆದಷ್ಟು ಪಾರ್ಟಿಕಲ್ಸ್ ಜಾಸ್ತಿ ಇದ್ದಾಗ ಲೈಟಾಗಿ ಪ್ರೆಷರ್ನ ಕೊಡಿ. ಐಸ್ ನೀಟಾಗಿ ಟೈಟಾಗಿ ಕ್ಲೋಸ್ ಮಾಡಿ, ಇಲ್ಲಾಂದರೆ ಐಸ್ ಒಳಗಡೆ ಹೋದರೆ ಬರ್ನ್ ಆಗುತ್ತೆ. ಅಗೇನ ಮತ್ತೆ ಕಣ್ಣ ಓಪನ್ ಮಾಡಬೇಡಿ, ಆಯಿತಾ? ಸೊ ನೀಟಾಗಿ ಕ್ಲೀನ್ ಆಗಬೇಕು. ಸ್ಕ್ರಬ್ ಮಾಡಿದಾಗ ಈ ಪಾರ್ಟಿಕಲ್ಸ್ ಏನೂ ಇರಬಾರ್ದು. ಸೊ ಅದನ್ನು ನೀಟಾಗಿ ಕ್ಲೀನ್ ಮಾಡಿ. ಸೊ ಅದಿದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಮಸಾಜ್ ಮಾಡೋಕ್ಕೆ ಅನ್ಕಂಫರ್ಟಬಲ್ ಆಗುತ್ತೆ ಮತ್ತು ಬರ್ನ್ ಆಗ್ತದೆ. ನಿಮ್ಮ ಕೈಗೂ ಅದು ಸಿಗ್ತಾ ಇರುತ್ತೆ ಮತ್ತು ಅವ್ರಿಗೂ ಮಸಾಜ್ ಮಾಡುವಾಗ ನೀವು ಪ್ರೆಷರ್ ಪಾಯಿಂಟೆಲ್ಲ ಕೊಟ್ಟಾಗ ಚುಚ್ಚಿದಂಗೆ ಫೀಲ್ ಆಗುತ್ತೆ. ಅದಕ್ಕೆ ನೀಟಾಗಿ ಕ್ಲೀನ್ ಮಾಡಿ. ಸೊ ಸ್ಕ್ರಬ್ ಆಯಿತು. ಇವಾಗ ನೆಕ್ಸ್ಟು ಸ್ಟೀಮ್ನ ಕೊಟ್ಟಿದ್ದೀನಿ. ಸ್ಟೀಮ್ ಕೊಡೋದೇನಪ್ಪ ರೀಸನ್ ಅಂತ ಹೇಳೋದಾದರೆ, ನಿಮಗೆ ಬ್ಲ್ಯಾಕ್ ಹೆಡ್ ವೆಟರ್ಸ್ನ ತೆಗೆಯೋದಕ್ಕೆ ತುಂಬಾ ಈಸಿ ಆಗುತ್ತೆ. ಸೊ ನೋಡಿ, ಇಲ್ಲಿ ನೋಡ್ಬೋದು. ಸೊ ಬಿಸಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಪೋರ್ಸ್ ಎಲ್ಲ ನೀಟಾಗಿ ಓಪನ್ ಆಗುತ್ತೆ. ಹಾಗಾಗಿ ನಾವು ಸ್ಟೀಮ್ನ ಕೊಡೋದು. ಒಂದೇ ಕಡೆ ಇಡಬಾರ್ದು ಸ್ಟೀಮು. ಸೊ ಇನ್ನು ಕೆಲವರು ಸ್ಟೀಮ್ ಏನೋ ಕೊಡೋದು ಬೇಡ, ಹಾಗೆ ರಿಮೂವ್ ಮಾಡಿ ಅಂತ ಹೇಳ್ತಾರೆ. ಬಟ್ ಕೆಲವ್ರಿಗೆ ಪೇಯ್ನ್ ತಡ್ಕೊಳಕ್ಕಾಗತ್ತೆ, ಕೆಲವ್ರಿಗೆ ಪೇಯ್ನ್ ತಡೆಯೋಕ್ಕಾಗಲ್ಲ. ಸ್ವಲ್ಪ ಸ್ಲೋ ಆಗಿ ಮಾಡಿ, ಪೇಯ್ನ್ ಆಗುತ್ತೆ. ಎರಡು ಕಡೆ ನೋಡಿ ನೀಟಾಗಿ ತೆಗೀರಿ. ಸೊ ಇನ್ನು ಕೆಲವರು ಈ ಥರ ಸ್ಟೀಮ್ ಕೊಟ್ಟಾಗ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತೆ. ಆಗ ಒಂದೊಂದು ಸಲ ಬಂದು ಆ ಪೋರ್ಸ್ನ ಕ್ಲೋಸ್ ಮಾಡೋಕ್ಕಾಗೋದೇ ಇಲ್ಲ. ಅವಾಗ ಹಾಗೆ ಆನ್ಸ್ಪಾಟ್ ಅವ್ರು ಹೊರಗಡೆ ಹೋಗ್ತಾರೆ ಅಂತ ಹೇಳಿದಾಗ ಏನಾಗುತ್ತೆ, ಅಗೇನ್ ಮತ್ತೆ ಡಟ್ ಸ್ಕಿನ್ನಲ್ಲಿ ಬಂದುಬಿಡುತ್ತೆ ಸ್ಕಿನ್ನಲ್ಲೆಲ್ಲ. ಸೊ ಹಾಗಾಗಿ ಇದನ್ನು ಕ್ಲೋಸ್ ಮಾಡಿದ್ರೆ ಬೆಟರ್ ಅಂತ ಹೇಳ್ತೀನಿ. ಸೊ ಇವಾಗ ನೆಕ್ಸ್ಟು ಮಸಾಜ್ ಸ್ಟೆಪ್ ಸ್ಟಾರ್ಟ್. ಸೊ ಮಸಾಜ್ ಹೇಗೆ ಸ್ಟಾರ್ಟ್ ಮಾಡಬೇಕು ಫಸ್ಟಿಂದ ಅಂತ ಹೇಳ್ತೀನಿ. ಬ್ಲ್ಯಾಕ್ ಹೆಡ್ಸ್ ವೆಟರ್ಸ್ ಎಲ್ಲ ರಿಮೂವ್ ಆಗಿದ ತಕ್ಷಣ ಅದನ್ನ ಕ್ಲೀನಪ್ ಮಾಡಿ ನೆಕ್ಸ್ಟ್ ಮಸಾಜ್ನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಪ್ರೆಷರ್ ಪಾಯಿಂಟ್ಸ್ಗಳನ್ನ ನೋಡ್ಕೊಳ್ಳಿ.
ಸೊ ಫಸ್ಟಿಗೆ ನೀವು ಸ್ಟಾರ್ಟಿಂಗ್ ಕ್ರೀಮ್ ಅಪ್ಲೈ ಮಾಡಿದ ತಕ್ಷಣ ನಾವು ಪ್ರೆಷರ್ ಪಾಯಿಂಟ್ನ ಕೊಡೋಕ್ಕೆ ಹೋಗಬಾರ್ದು. ಸೊ ಲೈಟಾಗಿ ಸರ್ಕಲ್ ಮೋಷನಲ್ಲಿ ಸ್ಟಾರ್ಟ್ ಮಾಡ್ತಾ ಸೊ ಸ್ವಲ್ಪ ಕ್ರೀಮ್ ಅಬ್ಸರ್ವ್ ಆಗಿದ ತಕ್ಷಣ ನೀವು ಪ್ರೆಷರ್ ಪಾಯಿಂಟ್ನ ಕೊಡ್ಬೋದು. ಸೊ ಮೇನ್ ಪ್ರೆಷರ್ ಪಾಯಿಂಟ್ಸ್ ಇಲ್ಲಿ ಅಂತ ತೋರಿಸ್ತೀನಿ ನೋಡಿ. ಲೋ ಲಿಪ್ ಆ್ಯಂಡ್ ಅಪ್ಪರ್ ಲಿಪ್. ಸೊ ನೆಕ್ಸ್ಟ್ ನೋಸ್ಗೆ ಹೋಗೋಣ. ಸೊ ನೋಸ್ ಹತ್ರ ಬಂದು ನೋಸ್ ಬ್ರಿಡ್ಜ್ ಅಂತ ಕರೀತಾರೆ ಇದನ್ನು, ಆ್ಯಂಡ್ ನೋಸ್ ಸೈಡ್ಸ್ ಅಂತ ಕರೀತಾರೆ. ಸೊ ಎರಡು ಕಡೆ ನೀಟಾಗಿ ಅಬ್ಸರ್ವ್ ಮಾಡಿ ಪ್ರೆಷರ್ ಇಲ್ಲಿ ಒಂದು ಪ್ರೆಷರ್ ಕೊಡಬೇಕು. ಸೊ ನೋಸ್ ಬ್ರಿಡ್ಜ್ ಆ್ಯಂಡ್ ಮಿಡಲ್ ಆಫ್ ದಿ ಫೋರ್ಹೆಡ್ ಆ್ಯಂಡ್ ಐಬ್ರೋಸ್ ಆ್ಯಂಡ್ ಟೆಂಪಲ್ ಏರಿಯಾ ಲೈಟ್ ಪ್ರೆಷರ್. ಐಸ್ ಹತ್ರ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಹೆವಿ ಪ್ರೆಷರ್ ಎಲ್ಲ ಕೊಡಬಾರ್ದು, ಯಾಕಂದರೆ ಅಲ್ಲಿ ಇರೋವಂಥ ಸ್ಕಿನ್ ತುಂಬ ತಿನ್ನಾಗಿರುತ್ತೆ. ಹಾಗಾಗಿ ನಾವು ಹೆವಿ ಪ್ರೆಷರ್ನ ಕೊಡಬಾರ್ದು. ಲೈಟಾಗಿ ಒನ್ ಫಿಂಗರಲ್ಲಿ ಈ ರೀತಿ ಸರ್ಕಲ್ ಮೋಷನಲ್ಲಿ ಸುತ್ಕೊಂಡು ಸುತ್ತಿ 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 ಟೆಂಪಲ್ ಏರಿಯಾದಲ್ಲಿ ಲೈಟ್ ಪ್ರೆಷರ್ ಆ್ಯಂಡ್ ಐಸ್ ಮೇಲೆ ಸ್ಟಾರ್ಟ್ ಮಾಡಬೇಕು. ಕ್ಲಾಕ್ ವೈಸ್ ಪ್ರೆಷರ್, ಆ್ಯಂಟಿ ಕ್ಲಾಕ್ ವೈಸ್ ಪ್ರೆಷರಲ್ಲಿ ಮಾಡ್ಕೊಬೋದು. ಐಬಾಲ್ ಮೇಲೆ ಮಾಡಬೇಕು. ಐಬಾಲ್ ಮೇಲೆ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಮಾಡಿ, ತುಂಬ ಪ್ರೆಷರ್ ಕೊಡಬಾರ್ದು. ಇಲ್ಲಿ ಸ್ವಲ್ಪ ಪ್ರೆಷರ್ ಕೊಡೋಣ. ಮಿಡಲ್ ಆಫ್ ದಿ ಫೋರ್ಹೆಡ್ ಇಲ್ಲಿ ಸ್ವಲ್ಪ ಪ್ರೆಷರ್ ಕೊಡ್ಬೋದು. ಆ್ಯಂಡ್ ಟೆಂಪಲ್ ಏರಿಯಾ ಪ್ರೆಷರ್. ಆ್ಯಂಡ್ ನೆಕ್ಸ್ಟ್ ಜಿಗ್ಜಾಗ್ ಮೆಥಡ್. ಪ್ರೆಸರ್ ಇದರಲ್ಲಿನೇ ಯಾಕೆ ನೈಲ್ಸ್ ಇರಬಾರ್ದು ಅಂದರೆ ನಾವು ಇದರಲ್ಲಿ ಪ್ರೆಸರ್ ಕೊಡ್ತೀವಿ. ನನಗೆ ನೈಲ್ಸ್ ಇಲ್ಲ ನೋಡಿ, ಹೀಗೆ ಇದರಲ್ಲಿನೇ ಪ್ರೆಸರ್ ಪಾಯಿಂಟ್ ಕೊಡಬೇಕು. ಇವಾಗ ಸ್ಲೋ ಆಗಿ 1 2 3 1 2 3 ನಾವು ಮನಸ್ಸಲ್ಲಿ ಹಂಗೆ ಅಂದ್ಕೊಂಡೆ ಮಸಾಜ್ ಮಾಡ್ತಾ ಇರಬೇಕು ಎಲ್ಲ ಪಾಯಿಂಟ್ಸ್ಗೆ. ಆಮೇಲೆ ಕ್ಲೀನಪ್ ಆಗಿರೋದ್ರಿಂದ ತುಂಬ ಟೈಮ್ ಮಸಾಜ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಹಾಗಾಗಿ ಒಂದು 5 to 8 ಮಿನಿಟ್ಸ್ ಮಸಾಜ್ ಮಾಡಿ ಇವಾಗ ಪ್ಯಾಕ್ ಹಾಕ್ತಾಯಿದ್ದೀವಿ. ಫ್ರೂಟ್ಸ್ ಥರ ಬೇರೆ. ಸೊ ಇವಾಗ ಪ್ಯಾಕ್ನ ಹಾಕ್ತಾಯಿದ್ದೀವಿ. ನಾವು ಆಲ್ರೆಡಿ ಪ್ಯಾಕಿಗೆ ರೋಸ್ ವಾಟರ್ನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಪ್ಯಾಕನ್ನ ಹಾಕುವಾಗ ಯಾವಾಗಿದ್ರೂ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿ, ಕೆನ್ನೆಯಿಂದ ಸ್ಟಾರ್ಟ್ ಮಾಡಬೇಕು. ಸೊ ಇದು ಪ್ಯಾಕ್ ಹಾಕಿದಾಗ ಅವರಿಗೆ ಮಾತಾಡೋಕ್ಕೆ ಹೇಳಬಾರ್ದು, ಯಾಕಂದರೆ ನಾವು ಪ್ಯಾಕ್ ಹಾಕೋ ರೀಸನ್ ಬಂದು ಸ್ಕಿನ್ ಟೈಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಅವ್ರಿಗೆ ಮಾತಾಡೋಕ್ಕೆ ಹೇಳಬಾರ್ದು, ಸೈಲೆಂಟಾಗಿ ಇರೋಕ್ಕೆ ಹೇಳಿ. ಸೊ ಈ ಪ್ಯಾಕ್ ಆಗಿದ ತಕ್ಷಣ ಹೈ ಪ್ಯಾಡ್ ಇಡಿ. ಸೊ ಕಾಟನ್ಗೆ ರೋಸ್ ವಾಟರ್ನ ಹಾಕಿ, ಹೈ ಪ್ಯಾಕಿಗೆ ಕಾಟನ್ಗೆ ರೋಸ್ ವಾಟರ್ನ ಹಾಕಿ ಇಟ್ಬಿಡಿ. ಸೊ ಇದು ಒಂದು 10 to 15 ಮಿನಿಟ್ಸ್ ಆದಮೇಲೆ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ. ಸೊ ಹಾಗೆ ಕೊನೆಯಲ್ಲಿ ನಾನು ಒಂದು ಟಿಪ್ಸ್ನ ಕೂಡ ಹೇಳ್ತೀನಿ ಅಂತ ಹೇಳಿದೆ. ಆ ಟಿಪ್ಸ್ ಏನಪ್ಪ ಅಂತ ಹೇಳೋದಾದರೆ, ನೀವು ಪ್ಯಾಕ್ನ ರಿಮೂವ್ ಮಾಡೋದಕ್ಕೆ ಒಂದು ಬೌಲ್ ತೊಗೋತಿರಲ್ಲ, ವಾಟರ್ ಬೌಲು. ಆ ಬೌಲಲ್ಲಿ 2 ಅಥವಾ 3 ಐಸ್ ಕ್ಯೂಬ್ನ ಆ್ಯಡ್ ಮಾಡಬೇಕು. ಸೊ ಐಸ್ ಕ್ಯೂಬ್ನ ತೊಗೊಂಡಾಗ ಏನಾಗುತ್ತೆ ಅಂದರೆ ನಿಮಗೆ ಪೋರ್ಸ್ ಎಲ್ಲ ನೀಟಾಗಿ ಕವರ್ ಆಗಿಬಿಡುತ್ತೆ. ಹಾಗಾಗಿ ಕೋಲ್ಡ್ ವಾಟರಲ್ಲಿ ಕ್ಲೀನ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್.